ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ಪ್ರಕರಣದಲ್ಲಿ ವಿನಾಕಾರಣ ವಿಳಂಬ, ಕರ್ತವ್ಯ ಲೋಪ, ಮೃತ ವ್ಯಕ್ತಿಪರ ದೂರುದಾರರ ವಿರುದ್ಧ ದರ್ಪ ದೌರ್ಜನ್ಯದ ನಡವಳಿಕೆ ವರ್ತನೆಯ ವೃತ್ತ ನಿರೀಕ್ಷಕ ಪುಲ್ಲಯ್ಯರ ವಿರುದ್ಧ ದಿಶಾ ಸಮಿತಿ ಸದಸ್ಯರಾದ ಮಲ್ಲಿಕಾರ್ಜುನ್ ಹಕ್ರೆ ನೇತೃತ್ವದಲ್ಲಿ ಸಾಗರ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆಯನ್ನ ನಡೆಸಿದರು. ಪೊಲೀಸ್ ಅಧಿಕಾರಿಗಳಿಗೆ ಇಲ್ಲಿವರೆಗೆ ಕೈಗೊಳ್ಳದ ಪೊಲೀಸ್ ಅಧಿಕಾರಿಗಳಿಗೆ ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ ಬೇಕು. ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಮಲ್ಲಿಕಾರ್ಜುನ್ ಹಕ್ರೆ ಅವರು, ಬೆಳಗ್ಗೆ 8ಕ್ಕೆ ಹುಲಿಮನೆ ಲಕ್ಷ್ಮಣ್ ಅವರಿಗೆ ಅಪಘಾತವಾಗಿದ್ದು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಠಾಣೆಗೆ ದೂರು ಕೊಡಲು ಬಂದಾಗ ಅನಗತ್ಯವಾಗಿ ಮೃತನ ಸಂಬಂಧಿಗಳನ್ನ ಪುಲ್ಲಯ್ಯ ಅವರು ಅಲೆದಾಡಿಸಿದ್ದಾರೆ. ಇದನ್ನು ಪ್ರಶ್ನೆ ಮಾಡಲು ಬಂದ ನನ್ನ ಮೇಲೆಯೇ ಕೂಗಾಡಿ ನಿಮ್ಮನ್ನು ಬಂಧಿಸಿ ಜೈಲಿಗೆ ಕಳಿಸುತ್ತೇವೆ ಎಂದು ಬೆದರಿಕೆ ಹಾಕಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಏನು ಹೋಗಿ ಮಾಜೂರು ಮಾಡಬೇಕಾದಂಥವ್ರು ಮಾಜೂರು ಮಾಡದೇನೆ ಕಂಪ್ಲೇಂಟನ್ನು ಮತ್ತೆ ತಿರ್ಸೋ ಕೆಲಸನ ಮಾಡಿದ್ದಾರೆ. ಜೊತೆಗೆ ಎಲ್ಲಿ ಹೊಡ್ತಾ ಬಿತ್ತು, ತಲೆ ಹೊಡ್ತಾ ಬಿತ್ತ, ಮಂಡೆ ಹೊಟ್ಟೆ ಬಿಟ್ಟಿದ್ಯಾ, ಕಾಲಿಗೆ ಬಿದ್ದಿದ್ಯಾ ಅಂತೇಳಿ ಬಂದವ್ರನ್ನ ಕೇಳೋ ಅಂಥದ್ದು ಏನು ಮಾಡಿ. ಅದು ಪೋಸ್ಟ್ ಮಾರ್ಟಮ್ನಲ್ಲಿ ಹೇಳಬೇಕು, ಎಲ್ಲೆಲ್ಲಿ ಹೊಡ್ತಾ ಬಿತ್ತು ಅವ್ನು ಸತ್ತೋದ ಅನ್ನೋದನ್ನು ಪೋಸ್ಟ್ ಮಾರ್ಟಮ್ನಲ್ಲಿ ಅವ್ರು ಹೇಳಬೇಕಾಗಿರೋದು. ಈ ರೀತಿಲಿ ನಾವು ಕೇಳಿದಕ್ಕಾಗಿ ಇಲ್ಲ ನಿಮ್ಮನ್ನು ಅರೆಸ್ಟ್ ಮಾಡ್ತೀನಿ, ಬಂಧಿಸ್ತೀನಿ, ಈಗಲೇ ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿ ಹೋಗಿ ನಡೆದಿರೋ ಅಂಥದ್ದಾಗಿದೆ. ಅದು CCTV ಫುಟೇಜಲ್ಲಿದೆ. ಏನಿವತ್ತು ಅರೆಸ್ಟ್ ಮಾಡ್ತೀನಿ, ಇನ್ಮೇಲೆ ಕ್ರಮ ತಗೊಳ್ತೀನಿ, ಬಂಧಿಸ್ತೀನಿ ಅಂತ ಹೇಳಿ ಕೇಳಕ್ಕೆ ತಂದವ್ರನ್ನ ಸ್ಟೇಷನ್ಗೆ ಅಂದ್ರೆ ನಿಮ್ಮ ಅಪ್ಪನ ಮನೆದ ಹೆಂಗೆ ಬಂದೀನಿ ಸ್ಟೇಷನ್ಗೆ ಅಂತ ಕೇಳೋ ಅಂಥ ಪ್ರಯತ್ನನೂ ಸಹಿತ ಅವ್ರು ಮಾಡಿದ್ದಾರೆ. ಸಾರ್ವಜನಿಕ ಜೀವನದಲ್ಲಿ ಕಳೆದ 30 ವರ್ಷದಲ್ಲಿ 100 ಸಲ ಡ್ಯೂಟಿಗೆ ಬಂದಿದ್ದೀವಿ, ನ್ಯಾಯನೂ ಪಡಿಸಿದ್ದೀವಿ. ಹಾಗಾಗಿ ಇವರ ಬಂಧಿಸ್ತೀನಿ ಅನ್ನೋ ಹೆದರಿಕೆಗೆ ನಾವು ಹೆದರೋರು ಅಲ್ಲ, ಬಗ್ಗೋರು ಅಲ್ಲ. ನಾವು ಯಾವ ಸಂವಿಧಾನ ವಿರೋಧಿ ಪದವನ್ನು ಸಹಿತ ನಾವು ಬಳಸ್ತಿಲ್ಲ. ಅವರು ಸಂವಿಧಾನ ವಿರೋಧಿ ಪದವನ್ನು ಬಳಸಿದ್ದಾರೆ. ಬಳಸಿದಕ್ಕಾಗಿ ಪ್ರತಿಭಟನೆ ದಾಖಲು ಮಾಡಿದ್ವಿ. ಇವತ್ತು ASP ಅವರು ತಕ್ಷಣ ಬಂದು ಅವ್ರ ಮೇಲೆ ಶಿಸ್ತಿನ ಕ್ರಮವನ್ನು ಎನ್ಕ್ವೈರಿ ಮಾಡ್ತೀನಿ, CCTV ಫುಟೇಜ್ ನೋಡ್ತೀನಿ, ಜೊತೆಗೆ ಶಿಸ್ತಿನ ಕ್ರಮ ತಗೊಳ್ತೀನಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದರಿಂದ ಪ್ರತಿಭಟನೆನ ಹಿಂತಗೊಳ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಮಾಡಿದ್ದೀವಿ, ನಾವೆಲ್ಲರೂ ಮಾಡಿದ್ವಿ. ಹಾಗಾಗಿ ಇನ್ನೇನೆ ಬಾಡಿ ಇಟ್ಟು ಸ್ಟೇಷನ್ ಎದುರುಗಡೆ ಪ್ರತಿಭಟನೆ ದಾಖಲು ಮಾಡಬೇಕು ಅಂತೇಳಿ ಊರಿನವರೆಲ್ಲ ತೀರ್ಮಾನ ತಗೊಂಡಿದ್ರು. ಆದರೆ ಇವತ್ತು ASP ಅವರ ಮಧ್ಯಸ್ಥಿಕೆಯಲ್ಲಿ ಇಲ್ಲ, ತಕ್ಷಣದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿಕೊಡ್ತೇವೆ, ಮಾಜೂರು ಮಾಡಿಸುವಂಥ ಪ್ರಯತ್ನ ತಕ್ಷಣದಲ್ಲಿ ಮಾಡ್ತೀವಿ ಅಂತೇಳಿ ಇವತ್ತು ಜೊತೆಗೆ ಅವ್ರ ಮೇಲೆ ಶಿಸ್ತಿನ ಕ್ರಮವನ್ನು ಬಾಯಿ ಬಂದಂಗೆ ಮಾತಾಡಿರ್ತಕ್ಕಂಥ, ಕಾನೂನು ವಿರೋಧಿಯಾಗಿ ಮಾತಾಡಿರ್ತಕ್ಕಂಥ, ಪೊಲೀಸ್ ಸ್ಟೇಷನ್ಗೆ ಬಂದವ್ರನ್ನೆಲ್ಲ ಬಂಧಿಸ್ತೀನಿ ಅಂತಕ್ಕಂಥ ಮಾತಾಡಿರ್ತಕ್ಕಂಥ ಆ ಇನ್ಸ್ಪೆಕ್ಟರ್ನ ಪುಲ್ಲಯ್ಯ ರಾಥೋಡ್ ಅವರು ಬಂದವ್ರ ಹತ್ರಲ್ಲ ಇದೇ ರೀತಿ ಸಾರ್ವಜನಿಕರ ಇದೇ ರೀತಿ ಮಾತಾಡ್ತಿದ್ದಾರೆ. ಇವತ್ತು ಕೂಡ ಅದೇ ರೀತಿಯಲ್ಲಿ ಮಾತಾಡಿದ್ದಾರೆ, ಕೆಟ್ಟ ರೀತಿಯಲ್ಲಿ ಮಾತಾಡಿದ್ದಾರೆ. 4-5 ಜನ ಪೊಲೀಸ್ನವರು ಇನ್ಸ್ಪೆಕ್ಟರ್ನ ತಪ್ಪಿ ಹಿಡ್ಕೊಂಡು ರೌಡಿ ಎಳ್ಕೊಂಡು ಹೋದಂಗೆ ಒಳಗೆ ಹೋಗಿ ಕೂಡಿದ್ದಾರೆ. ಸ್ಟೇಷನ್ ಒಳಗಡೆ ತಗೊಂಡೋಗಿ ಪಟ್ಟಣದ ಸಿಗಂದೂರು ರಸ್ತೆಯಲ್ಲಿ ಗುರುವಾರ ಹುಲಿಮನೆ ಗ್ರಾಮದ 65 ವರ್ಷದ ಲಕ್ಷ್ಮಣ್ ಎಂಬುವವರು ಕೆಲಸಕ್ಕೆ ಬರುತ್ತಿರುವ ಸಂದರ್ಭದಲ್ಲಿ ಎದುರಿನಿಂದ ಬಂದ ಕ್ರೇನ್ ಡಿಕ್ಕಿ ಹೊಡೆದು ಸ್ಥಳದಲ್ಲಿಯೇ ಮೃತಪಟ್ಟಿದ್ದ ಘಟನೆ ವರದಿಯಾಗಿದೆ. ಅಪಘಾತದಲ್ಲಿ ಮೃತಪಟ್ಟಿರುವ ವ್ಯಕ್ತಿಯ ಸಂಬಂಧಿಕರು ಸಾಗರಪೇಟೆ ಠಾಣೆಗೆ ದೂರು ನೀಡಲು ಬಂದಾಗ ದೂರು ಸ್ವೀಕರಿಸಲು ವಿಳಂಬ ಮಾಡುವ ಜೊತೆಗೆ ಗ್ರಾಮಸ್ಥರನ್ನ ಸತಾಯಿಸಿರುವುದನ್ನ ಖಂಡಿಸಿ ಸಾಗರಪೇಟೆ ಠಾಣೆ ಅಧಿಕಾರಿಗಳ ಜನ ವಿರೋಧಿ ನಡೆಯ ವಿರುದ್ಧ ಆಕ್ರೋಶ ಹೊರಹಾಕಿದರು. ಇಲ್ಲಿ ಗ್ರಾಮಾಂತರ ಪೇಟೆ ಪೊಲೀಸ್ ಬಂದವಾಗ ನೋಡಿದ್ವಿ, ಅರ್ಜಿನೇ ತಗೊಂಡಿಲ್ಲ ಅವರು, ಅಲ್ಲಿ ಇಲ್ಲಿ ಓಡಾಡಿಸ್ಬಿಟ್ರು ನಮ್ಮ ಜನರಿಗೆ. ಆಮೇಲೆ ಅವ್ರ ಪರವಾಗಿ ಹತ್ರೆ ಮಲ್ಲಿಕಾರ್ಜುನ ಅವರು ಬಂದು ಅದನ್ನು ಕೇಳಿದರು, FIR ಮಾಡಿದ್ರಾ, ಏನು ಮಾಡಿದ್ರಾ ಎಲ್ಲ ಕೇಳಿದ್ರು. ಕೇಳ್ತಾ ಇರುವಾಗ ಎಂತ ಹುಲ್ಲಯ್ಯ ರಾಥೋಡ್ ಎಂಬ ಪೊಲೀಸ್ ಅಧಿಕಾರಿಗಳವರು ಅವರಿಗೂ ಬೈದಲ್ಲದೆ ನಮಗೂ ಬೈದು, ನೀವು ನಮ್ಮ ಸ್ಟೇಷನ್ಗೆ ಯಾಕೆ ಬಂದ್ರಿ, ಆಮೇಲೆ ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ, ಹಂಗೆ ಹಿಂಗೆ ಅಂತೇಳಿ ಹಕ್ರೆ ಮಲ್ಲಿಕಾರ್ಜುನ ಇಲ್ಲಿ ಯಾಕೆ ಬಂದೆ, ನಿಮ್ಮ ಅಪ್ಪಂದ ಸ್ಟೇಷನ್ ಅಂತಲೂ ಕೇಳಿದ್ರು. ಅವ್ರ ಬಗ್ಗೆ ಶಿಸ್ತಿನ ಕ್ರಮ ತಗೋಬೇಕು. ನಂತರ ಏನಾಯಿತು? ನಂತರ ನಮ್ಮ
ಊರಿನವರು ಎಲ್ಲರೂ ಬಂದಿದ್ದರು, ನಮ್ಮ ಮನೆಯವರು ಊರಿನವರು ಎಲ್ಲರೂ ಇದು ಮಾಡಿದರು. ನಮಗೆ ಬೇಕಾದ ನಮ್ಮ ಬಡವರಿಗೂ ಕರೆಗೆ ಹೋಗುತ್ತಾ ಅಂತ ಒಂದು ನಮ್ಮ ಜನನಾಯಕರು ಇದ್ದಾರೆ, ಅಂಥವ್ರು ಬಂದರು. ಅವ್ರು ಬಂದವಾಗ ನಾನು ಇಲ್ಲಿ ಇರಲಿಲ್ಲ, ನಮ್ಮ ಊರಿನವರೆಲ್ಲ ಇದ್ದರು. ನಾನು ಅಲ್ಲಿ ಆಸ್ಪತ್ರೆಯಲ್ಲೇ ಇದ್ದೆ. ಅಲ್ಲಿಂದ ನನಗೆ ಬಂದಿದ್ದೀನಿ. ಅಷ್ಟರೊಳಗೇ ಇವರು ನಮ್ಮ ಜನನಾಯಕರಿಗೂ ಮತ್ತು ನಮ್ಮ ಊರಿನವರು, ನಮ್ಮ ಅಣ್ಣನ ಮಕ್ಕಳಿಗೆ ಅವರು ಎಂತ ಉಲ್ಲಯ್ಯ ರಾಥೋಡ್ ಅವರು ಸಬ್ ಇನ್ಸ್ಪೆಕ್ಟ್ರ್ ಏನಿದ್ದಾರೆ, ಅವರು ಭಾಳ ಕೆಟ್ಟದಾಗಿ ವರ್ತನೆ ಮಾಡಿದ್ದಾರೆ. ಏಯ್ ನಡೀರ, ನನ್ನ ಸ್ಟೇಷನ್ನಿಗೆ ಯಾಕೆ ಬಂದ್ರಿ? ನಿಮ್ಮನ್ನೆಲ್ಲ ಅರೆಸ್ಟ್ ಮಾಡಿಬಿಡ್ತೀನಿ, ಜೈಲಿಗೆ ಹಾಕಿಬಿಡ್ತೀನಿ. ನಾವು ಯಾತಕ್ಕಾಗಿ ಬಂದಿದ್ದೀವಿ ಸ್ವಾಮಿ? ಜೈಲಿಗೆ ಹಾಕೋಂಥ ತಪ್ಪನ್ನು ನಮ್ಮ ನಾಯಕರು ಏನು ಮಾಡಿದ್ದಾರೆ, ನಾವೇನು ಮಾಡಿದ್ದೀವಿ? ಅರೆಸ್ಟ್ ಮಾಡೋಕ್ಕೆ ಕಾರಣ ಬೇಕಲ್ಲ. ನಾವು ನ್ಯಾಯ ಕೇಳಕ್ಕೆ ಬಂದಿದ್ದೇ ತಪ್ಪ ಇವ್ರ ಹತ್ರ. ಅಂಥವ್ರಿಗೆ ನ್ಯಾಯ, ಅಂಥವ್ರಿಗೆ ಹಂಗೆ ಮಾತಾಡ್ತಾರೆ ಅಂದರೆ ನಮ್ಮಂಥವ್ರಿಗೆ ಹೆಂಗೆ ಮಾತಾಡ್ಬೇಡ? ಸಾಮಾನ್ಯ ಬಡವರು, ನಾವು ಬಡವ್ರು ಏನು, ನಮ್ಮ ವಿರುದ್ಧ ನಮ್ಮ ಪರ ಯಾರು ಧ್ವನಿ ಎತ್ತಾರೋ ಅಂಥವ್ರ ಮರೆ ಹೋಗ್ತೀವಿ. ನಮ್ಮ ಮರೆಗೆ ಹೋಗ್ಬಿಟ್ಟು ಅವ್ರು ಬಂದಿರ್ತಾರೆ ನಮಗೊಂದು ನ್ಯಾಯ ಕೊಡಿಸ್ಬೇಕು ಅಂತ ನ್ಯಾಯ ಕೊಡ್ಸೋಕೆ ಬಂದಿರೋ ವ್ಯಕ್ತಿ ಮೇಲೆ ಇವರು ಅಧಿಕಾರ ಚಲಾಯಿಸ್ತಾರೆ ಅಂತ ಹೇಳಿದ್ರೆ, ಆ ಅಧಿಕಾರ ಇವರಿಗೆ ಯಾರು ಕೊಟ್ಟಿದ್ದು ಸ್ವಾಮಿ? ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಚಂದ್ರು ಹುಲಿಮನೆ, ವೀರಶೈವ ಯುವ ವೇದಿಕೆಯ ಮುಖಂಡರಾದ ವಿರೂಪಾಕ್ಷ, ಬಿಜೆಪಿ ಮುಖಂಡ ಅರುಣ್ ಪೂಜಾರಿ, ಹರೀಶ್ ಹುಲಿಮನೆ, ಮಾಪು ಇಕ್ಕೇರಿ, ಗುರು ಹುಲಿಮನೆ ಇನ್ನಿತರರು ಹಾಜರಿದ್ದರು. ರವಿ 9 ಲೈವ್ ನ್ಯೂಸ್, ಸಾಗರ.